ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಸ್ಟುಡಿಯೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮತ್ತೊಮ್ಮೆ ಕಾಲಿನೊಂದಿಗೆ ಮತ್ತೊಮ್ಮೆ ಮಟನ್ ಕಾಲಿನೊಂದಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮು ಮಟನ್ ರಾನ್ನ ತರಿಸಿದ್ವಿ, ಡಿಸಪಾಯಿಂಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ತಿನ್ನಲೇಬೇಕು ಅಂತ ಅದೊಂದು ಆಸೆ ಇತ್ತಲ್ಲ, ಅದಕ್ಕೋಸ್ಕರ ಮತ್ತೆ ಹುಡುಕ್ಬೇಕಾದ್ರೆ ಸಿಕ್ತು. ಸೊ ಎಂಪೈರಿಂದ ಮಟನ್ ರಾನ್ ಬಿರಿಯಾನಿನ ತರಿಸಿದ್ವಿ. ಫುಲ್ ರಾನ್ ಅದರಲ್ಲೇ ಇದೆ. ಸೊ ಚೆಕ್ ಮಾಡಿದಾಗಿತ್ತು, ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಇವಾಗ ಚೆಕ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತದೆ. ಇದ್ದಿದ್ದು ಒಂದೇ ಐಟಮ್, ಒಂದೇ ಒಂದು ಪೀಸ್ ಏನೋ ನಮಗೆ ಬಂದ್ಬಿಡ್ತೇನೋ ಗೊತ್ತಿಲ್ಲ. ಇಲ್ಲಿ ಬಂದಿದೆ ಇಷ್ಟು ದೊಡ್ಡ ಪ್ಯಾಕಿಂಗಲ್ಲಿ ಮಟನ್ ರಾನ್ ಬಿರಿಯಾನಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಇವತ್ತು. ನೋಡೋಣ ಇವರು ಫುಲ್ ರಾನ್ ಹಂಗೆ ಕೊಟ್ಟಿದ್ದಾರಾ, ಇಲ್ಲ ಇವರು ಕತ್ತರಿಸಿ ಪೀಸ್ ಮಾಡಿಬಿಟ್ಟಿದ್ದಾರಾ. ಓಪನ್ ಮಾಡಿ ನೋಡುವ ಬನ್ನಿ. ಇದು ಇಲ್ಲಿ ನಾವು ಈ ಸರಿ ಬುದ್ಧಿ ಉಪಯೋಗಿಸಿ ಏನು ಮಾಡಿದ್ವಿ ಅಂದರೆ, ಆರ್ಡ್ರ್ ಮಾಡ್ಬೇಕಾರೆ ಬರೆದ್ಬಿಟ್ಟಿದ್ವಿ, ಡೋಂಟ್ ಕಟ್ ರಾನ್ ಇಂಟು ಪೀಸಸ್, ನೀಡ್ ಎಂಟೈರ್ ರಾನ್ ಅಂತ ಸ್ಪೆಷಲ್ ಕಮೆಂಟ್ ಹಾಕಿದ್ವಿ ನಾವು. ಸೊ ಅವ್ರು ಹಂಗೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಅದನ್ನು ಮಾಡಿದ್ವಿ. ಸೊ ಫುಲ್ ರಾನೇ ಕೊಟ್ಟಿರ್ತಾರ. ನೋಡೋಣ, ಹಿಂಗೆ ಟಿಲ್ಟ್ ಆಗಿದೆ ಬಾಕ್ಸ್ ಒಳಗಡೆ ಇರೋದು. ಓಪನ್ ಮಾಡೋಣ. ಈ ಥರ ಇದೆ ಒಳಗಡೆ, ಡಬ್ಬಗಳು ಉರುಳಾಡ್ತಾ ಇದೆ. ಒಂದು ಫುಲ್ಲು ಡಬ್ಬ ಫುಲ್ಲು ಮೊಸರು ಬಜ್ಜಿ, ಒಂದು ದೊಡ್ಡ ಡಬ್ಬ ಫುಲ್ಲು ಗ್ರೇವಿ, ಆಮೇಲೆ ಬಿರಿಯಾನಿ. ಓಹೋ, ಈ ಥರ ನಿಲ್ಲಿಸ್ಬಿಟ್ಟಿದ್ದಾರೆ ಬಿರಿಯಾನಿನ. ಮಲಗಿಸೋಣ. ಫೋಟೋದಲ್ಲಿ ಬಂಗಾರದಂಗೆ ಕಾಣ್ತಾ ಇದೆ ಬಿರಿಯಾನಿ. ಈ ಥರನೇ ಇರಬೇಕು. ನೋಡುವ, ಓಪನ್ ಮಾಡಿ. ಇದರ ಬೆಲೆ 1700 ರೂಪಾಯಿ, 1780 ರೂಪಾಯಿನೋ 60 ರೂಪಾಯಿನೋ ಏನೋ ಇದೆ. ಸೊ ಹತ್ತತ್ರ ನಮಗೆ ಬರೋಷ್ಟರಲ್ಲಿ 1800-1900 ಏನೋ ಆಯಿತು. ಸೊ ತಮ್ಮನೇಲಿ ಜಾಸ್ತಿ ಆಗಿದ್ದರೆ ತಮ್ಮನೇಲಿ ಹಾಕಿರ್ತಾರೆ. 2000 ಆಗಿದೆ, 2000 rupees ಅಂತ ಹಾಕಿರ್ತಾನೆ. ಇಲ್ಲ ಎಷ್ಟಾಗಿರುತ್ತೆ ಅಂತ ಹಾಕಿರ್ತಾನೆ ತಮ್ಮನೇಲಿ. ಚೆಕ್ ಮಾಡಿ. ಇದರಲ್ಲಿ ಝೊಮ್ಯಾಟೋನಲ್ಲಿ 1700 ಚಿಲ್ಲರೆ ತೋರಿಸ್ತಾಯಿತ್ತು, ವಿತೌಟ್ ಎನಿ ಡೆಲಿವರಿ. ಈಗ ಓಪನ್ ಮಾಡುವ. ಇದು ಫುಲ್ಲು ಫಾಯಿಲು ಡಬ್ಬ. ಸೊ ಬಿಸಿ ತುಂಬ ಹೊತ್ತಿರುತ್ತೆ. ಇವಾಗಂತೂ ಸಕ್ಕ ಸುಡ್ತಾ ಇದೆ, ಕೆಳಗಡೆ ಇಟ್ಕೊಳಕ್ಕಾಗ್ತಿಲ್ಲ. ನೋಡ್ತಾ ಇರ್ಬೋದು, ರೈಸ್ ಎಲ್ಲ ಮೇಲೆ ಬಂದುಬಿಟ್ಟಿದೆ, ಯಾಕಂದರೆ ಇದು ದಬಾಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಪೀಸು ಒಳಗಡೆ ಕೆಳಗಡೆ ಇರಬೇಕು. ಪ್ಲೇಟಿಗೆ ಹಾಕೊಂಡಾಗ ಗೊತ್ತಾಗುತ್ತೆ. ರೈಸ್ನೆಲ್ಲ ಸ್ವಲ್ಪ ಜರುಗಿಸೋಣ. ಪೀಸು ಕಾಣಿಸ್ತಾ ಇದೆಯಾ? ಎಲ್ಲಿದೆ ಮಾಂಸ? ಕಾಣಿಸ್ತು. ಆಹಾ, ಫುಲ್ ರಿವೀಲ್ ಆಗ್ತಾಯಿದೆ ನಿಧಾನಕ್ಕೆ. ಇಲ್ಲಿ ಓಹೋ, ಒಂಚೂರು ಎಲ್ಲ ಬಿದ್ದೋಗ್ಬಿಡೋದು. ಆಮೇಲೆ ಕಾಲಿನ ತುದಿ ಸಿಗ್ತಾಯಿಲ್ಲ. ಈ ಕಡೆ ಇದೆಯಾ? ಈ ಕಡೆ ಇದೆ. ಎತ್ತುವಾ ನಿಧಾನಕ್ಕೆ ಆದಿ. ವಿಡಿಯೋ ಅದು ಎಲ್ಲ ಬಿದ್ದೋಗಕ್ಕೆ ಮುಂಚೆ. ಓ ಮೈ ಗುಡ್ನೆಸ್, ಬಾಂಬ್ಸ್ ಎಲ್ಲ ಬಿಚ್ಚೋಯ್ತು. ಬರೀ ನಲ್ಲಿ ಮೂಳೆ. ಫುಲ್ಲು ಸಕ್ಕತ್ತಾಗಿ ಬೆಂದೋಗಿದೆ. ಇಲ್ಲಿ ಇದನ್ನಂತೂ ಫುಲ್ಲು ಹಂಗೆ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಉದ್ರೋಗುತ್ತೆ, ಬಿಚ್ಚೋಗುತ್ತೆ. ಓ ಮೈ ಗಾಡ್, ಫುಲ್ ಮಟನ್ ರಾನ್ ಹಿಂಗಿರಬೇಕು. ಮೂಳೆಗಳು ಹಿಂಗೆ ಬಿದ್ದು ಬೇಕು. ಮಾಂಸ ಎಲ್ಲ. ರೈಸ್ ಬಡಿಸ್ಕೊಂಡಾಯ್ತು, ಈಗ ಪೀಸ್ನ ಬಡಿಸ್ಕೊಳೋಣ. ಫುಲ್ಲು ಮಸಾಲೆ ಮೆತ್ತಬಿಟ್ಟಿದ್ದಾರೆ ಚೆನ್ನಾಗಿ. ಮೂಳೆ ಇಲ್ಲ ಇದರಲ್ಲಿ, ಎಲ್ಲ ಬಂದ್ಬಿಡ್ತಲ್ಲ ಆವಾಗಲೇ. ಬರೀ ಮಾಂಸ. ಒಂದು ಕುರಿಯ ಫುಲ್ಲು ತೊಡೆ ಮಾಂಸ, ತೊಡೆ ಮತ್ತು ಕಾಲು
ಬಿರಿಯಾನಿ ಜೊತೆಗೆ ಎತ್ತಿಕೊಂಡು ತಿಂದುಬಿಡುವ. ಫುಲ್ಲು ಎಳೆ ಮಟನ್ನು ಅದ್ಭುತವಾಗಿದೆ. ಕರ್ಗೋಯ್ತು ತಿನ್ಬೇಕಾದ್ರೆ. ಅದೆಷ್ಟು ಟೆಂಡರ್ ಆಗಿದೆ, ಹೆಂಗೆ ಬೆಂದಿದೆ ಅಂತ ನೀವೇ ನೋಡಿದ್ರಿ. ಬರೀ ಕೈಯಲ್ಲಿ ಮೂಳೆ ಎತ್ಕೊಂಡ್ರೆ ಮೂಳೆ ಬರ್ತದೆ, ಮಾಂಸ ಎಲ್ಲ ಅಲ್ಲೇ ಸೇರ್ಕೊತಾ ಇದೆ. ಹಿಂಗೆ ಇರಬೇಕು. ಒಂದು ಫುಲ್ಲು ರಾನ್ ಅಂದರೆ ಈ ಥರ ಬೆಂದಿರಬೇಕು. ಅದ್ಭುತ. ಬಿರಿಯಾನಿ ಬಂದ್ಬಿಟ್ಟು ರೈಸು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಯಾವ ಥರ ಇದೆಲ್ಲ ಗೊತ್ತಲ್ಲ, ಸಟಲಾಗಿರುತ್ತೆ. ಟೊಮೆಟೊ ಫ್ಲೇವರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ. ಸೊ ಅದೇ ಥರ ಲೈಟ್ ಆದ ಬಿರಿಯಾನಿ. ಆ್ಯಂಡ್ ಎಂಪೈರ್ ಬಿರಿಯಾನಿ ನೀವು ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ಇದು ಪೀಸ್ ಅಂತೂ ಇದರಲ್ಲಿ ಮಸಾಲೆ ಜಾಸ್ತಿ ಸ್ಪೈಸಿಯಾಗಿದೆ, ಆ ಮಸಾಲೆ ಸ್ವಲ್ಪ. ಸೊ ಇದಕ್ಕೆ ಜಾಸ್ತಿ ಸ್ಪೈಸಸ್ನ ಬಳಸಿದ್ದಾರೆ. ಅದು ಅದ್ರ ಮಸಾಲೆ ಪದಾರ್ಥದ್ದು ಅದೆಲ್ಲನೂ ಫ್ಲೇವರ್ನ ಸವಿಬೋದು. ಬಟ್ ಎಲ್ಲದಕ್ಕಿಂತ ಮಟನ್ ಫ್ಲೇವರ್ ಸ್ವಲ್ಪ ಜಾಸ್ತಿ. ನೋಡಿದ್ರೆ ಗೊತ್ತಾಗೋದು ಹೆಂಗಿದೆ ಅಂತ. ಮೇಲ್ಗಡೆ ಬಳಸಿರೋ ಮಸಾಲೆ ನೋಡಿ. ಇದು ಬಿರಿಯಾನಿ ಜೊತೆಗೆ ಬೇಯಿಸೋಲ್ಲ, ಇದನ್ನು ಸಪ್ರೇಟಾಗಿ ಬೇಯಿಸಿರ್ತಾರೆ. ನಿಮಗೆ ರೈಸಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ ಕೊಡೋದು. ಸೊ ಅದರಿಂದ ಬೇರೆ ಮಸಾಲೆಯಲ್ಲಿ ಸಪ್ರೇಟಾಗಿ ಬೇಯಿಸಿರೋದ್ರಿಂದ ಫುಲ್ ಮಸಾಲೆ ಭರಿತವಾಗಿ ಖಾರವಾಗಿರುತ್ತೆ. ಬರೀ ರಾನ್. ಖುಷಿ ಆಗೋಯ್ತು, ಸಖತ್ ಖುಷಿ ಆಯಿತು. ಬಟ್ ಫುಲ್ಲು ಹಿಂಗೆ ಎತ್ಕೊಂಡು ಒಂದು ಫೋಟೋ ತಗೊಂಡಿದ್ದಿದ್ರೆ ಇನ್ನೂ ಜಾಸ್ತಿ ಖುಷಿಯಾಗಿರೋದು. ಆ ಚಾನ್ಸ್ ಮಿಸ್ ಆಯಿತು. ಬಟ್ ಫುಲ್ ಕಳಿಸಿದ್ದಾರೆ, ಪುಡಿ ಪುಡಿ ಮಾಡ್ದಿರಾ, ಜಾಸ್ತಿ ಕ್ವಾಂಟಿಟಿ ಇದೆ. ಇದಿಷ್ಟೇ ಅಲ್ಲ, ಇದು ಫುಲ್ ಇದೆ. ಕೆಳಗಡೆ ಫುಲ್ ಪೀಸ್ ಇದೆ, ಕ್ವಾಂಟಿಟಿ ಜಾಸ್ತಿ ಇದೆ ಮಟನ್ದು. ಸೊ ಅದು ಖುಷಿ ಆಯಿತು. ಲಾಸ್ಟ್ ಟೈಮ್ ತರಿಸಿದ್ರೆ ನಾನು ಕಂಪೇರ್ ಮಾಡಿದ್ರೆ ಅದೆಲ್ಲ ಪೀಸ್ ಇತ್ತಲ್ಲ, ಇದು ಜಾಸ್ತಿ ಇದೆ ಮಾಂಸ. ಆಮೇಲೆ ಇನ್ನೊಂದು ಇವ್ರಿಗೆ ಸಜೆಸ್ಟ್ ಮಾಡೋದು ಏನು ಅಂದರೆ, ಈ ಥರ ಬಿರಿಯಾನಿ ಕೊಟ್ಟಾಗ ರೈಸ್ ಕೆಳಗೆ ಹಾಕ್ಬಿಟ್ಟು ಮೇಲ್ಗಡೆ ಪೀಸ್ ಇಟ್ಬಿಟ್ಟು ಪ್ಯಾಕ್ ಮಾಡಿದ್ರೆ ಬೆಸ್ಟು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಪೀಸ್ ಕೆಳಗೆ ಇಟ್ಬಿಟ್ಟು ಅದ್ರ ಮೇಲೆ ರೈಸ್ ತುಂಬಿದ್ದಾರೆ. ಸೊ ಇವಾಗ ನಮ್ಮ ಥರ ಇವಾಗ ನಾವು ಆ ಫುಲ್ ಕಾಲು ಇಟ್ಕೊಂಡು ಅದನ್ನು ತಿನ್ನಬೇಕು ಅಂತ ನಮಗೇನು ಆಸೆ ಇದ್ದಾಗ ಅದು ಮಿಸ್ ಆಗುತ್ತೆ. ಆ ಥರ ಫೋಟೋ ತೊಗೊಬೇಕು, ವೀಡಿಯೋ ತೊಗೊಬೇಕು ಅಂದರೆ ಅದು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡೋಕ್ಕಾಗಲ್ಲ. ಹಿಂಗೆ ಎತ್ಕೊಂಡಾಗ ಮೂಳೆ ಕೈಗೆ ಬರುತ್ತೆ, ಮಾಂಸ ಎಲ್ಲ ಕೆಳಗಡೆ ಇರುತ್ತೆ. ಸೊ ಎಲ್ಲ ರೈಸೆಲ್ಲ ತಳ್ಕೊಂಡು ಎಲ್ಲ ಫುಲ್ಲು ರೈಸೆಲ್ಲ ಎತ್ಕೊಂಡು ಆಮೇಲೆ ಪೀಸ್ ಎತ್ಕೊಬೇಕಾಗುತ್ತೆ. ಅದ್ರ ಬಂದು ಮೇಲೇನೆ ಪೀಸ್ ಇಟ್ಬಿಟ್ರೆ ಆರಾಮಾಗಿ ಅದು ಎತ್ಕೊಂಡು ಫೋಟೋ ತಗೊಂಡು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಕೊಂಡು ನಿಮಗೂ ಪಬ್ಲಿಸಿಟಿ ಜನ ಮಾಡ್ತಾರೆ, ಫ್ರೀಯಾಗಿ ಸಿಗುತ್ತೆ, ನೋಡೋದಕ್ಕೂ ಇರುತ್ತೆ, ನಮಗೂ ಖುಷಿ ಆಗುತ್ತೆ. ಫುಲ್ಲು ಅದನ್ನು ಎತ್ಕೊಂಡು ಮಾಂಸ ಇಟ್ಕೊಂಡು ತಿನ್ನೋದಕ್ಕೆ. ಸೊ ಅಷ್ಟೇ. ಬಟ್ ಟೇಸ್ಟ್ ವೈಸ್ ಸೂಪರು, ನೀಟಾಗಿ ಕೊಟ್ಟರು, ಅದಕ್ಕೂ ಖುಷಿ ಆಯಿತು. ಬಿರಿಯಾನಿ ರೈಸು ಬಿರಿಯಾನಿ ಸಿಂಪಲಾಗಿರುತ್ತೆ, ನಾರ್ಮಲ್ ಗೊತ್ತಲ್ಲ, ತಿಂದಿರ್ತೀರ ಆಲ್ರೆಡಿ. ಮೊಸರು ಬಜ್ಜಿ ಕೊಟ್ಟಿರ್ತಾರೆ, ಶೇರ್ವ ಕೊಟ್ಟಿರ್ತಾರೆ. ಶೇರ್ವ ಬಂದುಬಿಟ್ಟು ಅದು ವೆಜ್ ಶೇರ್ವ ಬರೋದು. ಸೊ ಅದು ಅವಶ್ಯಕತೆ ಇಲ್ಲ, ಹಿಂಗೆ ತಿನ್ಬಿಡ್ಬೋದು. ಇದಕ್ಕೆ ನೆಂಚ್ಕೊತೀನಿ, ಚೆನ್ನಾಗಿದೆ. ಪ್ರತಿ ಒಂದು ತುತ್ತಿಗೂ ಒಂದು ಪೀಸು ಮಟನ್ ಕಿತ್ಕೊಂಡು ತಿಂತಾಯಿದೆ, ಚುರಿ ಅಂತ ಇರುತ್ತೆ ನಾಲ್ಗೆ. ಇದೊಂದು ಫ್ಲೇವರ್ ಬಿರಿಯಾನಿ, ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ. ಮಿಸ್ ಮಾಡ್ತೀರಾ ಯಾರಾದರೂ ನಮ್ಮ ಥರ ಆಸೆ ಇದ್ದರೆ ಫುಲ್ಲು ಕುರಿ ರಾನು ಪೀಸನ್ನ ತಿನ್ನಬೇಕು ಅಂತ ಇದರಿಂದ ತರಿಸ್ಕೊಬೋದು. ಸೊ ಇನ್ನೂ ಯಾರ್ಯಾರು ಕೊಡ್ತಾರೆ ಅಂತ ಚೆಕ್ ಮಾಡ್ತಾಯಿದ್ದೀವಿ, ನೋಡೋಣ. ಬೇರೆ ರಾನ ಸಿಕ್ಕಿದ್ರೆ ಆನ್ಲೈನಲ್ಲಿ ಈ ಥರ ಕೊಡೋರು ತರಿಸ್ಬಿಟ್ಟು ಅದನ್ನು ವೀಡಿಯೋ ಮಾಡ್ತೀವಿ. ಫುಲ್ಲು ರಾನ್ ಸೀರೀಸ್ ಅಂತ ಮಾಡೋಣ, ಬರೀ ರಾನ್ ಸೀರೀಸು. ಮಟನ್ ರಾನ್, ಚಿಕನ್ ರಾನ್ಗಳು ಸಿಗ್ತವೆ, ಮಟನ್ ರಾನ್ ಸೀರೀಸ್ ಯಾರ್ಯಾರು ಚೆನ್ನಾಗಿ ಕೊಡ್ತಾರೆ ಅಂತ ಕಂಪ್ಯಾರಿಸನ್. ಖುಷಿ ಆಯಿತು. ತಿಂದುಬಿಟ್ಟು ನಮ್ಮ ಹುಡುಗರೆಲ್ಲ ತಿಂದುಬಿಟ್ಟು ಆಮೇಲೆ ಸಿಗ್ತೀವಿ ಸಣ್ಣ ಬ್ರೇಕ್ ನಂತರ. ಫೈನಲಾಗೆ ಒಂದು ರಾನು ಅದ್ಭುತವಾದ ಎಕ್ಸ್ಪೀರಿಯೆನ್ಸು, ಸಖತ್ ಮಜಾ ಕೊಡ್ತು, ಸಖತ್ತು ಸ್ಪೈಸಿಯಾಗಿ ನನಗೆ ಒಳ್ಳೆ ಮಜಾ. ರೈಸು ಬಿರಿಯಾನಿ ರೈಸು ಲೈಟಾಗೆ ಸಟಲಾಗೆ, ಫುಲ್ಲು ಜಾಸ್ತಿ ಮಸಾಲೆ ಗೀಸಲ್ಲ ಏನಿರಲ್ಲ, ಖಾರಾಗಿದೆ ಏನಿರಲ್ಲ. ಅದು ಗೊತ್ತಲ್ಲ, ತಿಂದಿದ್ರೆ ಗೊತ್ತಿರುತ್ತೆ, ಸಪ್ಪೆ ಥರ ಏನಿರುತ್ತೆ ಲೈಟಾಗಿ. ಬಟ್ ಅದು ಲೇಟ್ ಕಿಕ್ಕು. ಈ ಥರ ಫುಲ್ಲು ಬೈಲಾಗಿ ತಿನ್ನೋರಿಗೆ ಒಳ್ಳೆ ಮಜಾ ಕೊಡುತ್ತೆ. ಬಟ್ ಮಟನ್ ರಾನ್ ಮಾತ್ರ ಖಾರವಾಗಿ ಮಸಾಲೆ ಭರಿತವಾಗಿ ಸಖತ್ ಸುಖ ಕೊಡ್ತು. ಅಲ್ಲಿ ಒಂದೊಂದು ಪೀಸು ಬೇಜಾನಿತ್ತು ಕ್ವಾಂಟಿಟಿ, ಒಂದೊಂದು ಪೀಸ್ಗೆ ಒಂದೊಂದು ತುತ್ತು ಹಾಕ್ಕೊಂಡು ನೆಂಚ್ಕೊಂಡು ತಿಂತಾಯಿದ್ರೆ ಸೂಪರ್ ಸ್ವರ್ಗ. ಸೊ ಆರಾಮಾಗಿ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂದರೆ ತರಿಸ್ಕೊಂಡು ತಿನ್ನಿ. ಇನ್ನೊಂದು ಏನು ಅಂದರೆ ಇವರು ಜಾಸ್ತಿ ಇಟ್ಟಿರಲ್ಲ ಅನಿಸುತ್ತೆ ಈ ಥರ ರಾನ್ ಪೀಸು, 1-2 ಇರುತ್ತೇನೋ ಗೊತ್ತಿಲ್ಲ ನನಗೆ. ಯಾಕಂದರೆ ನಾವು ಆರ್ಡ್ರ್ ಮಾಡಿದ್ವಿ, ನಾವು ಆರ್ಡ್ರ್ ಮೇಲೆ ನಾವು ಬಂದಮೇಲೆ ಮತ್ತೆ ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಅಂತ ಹಾಕಿದ್ರು. ಸೊ ಒಂದೇ ಒಂದು ಇತ್ತೇನೋ ಪೀಸು ಅಷ್ಟೇ. ಜಾಸ್ತಿ ಸೇಲ್ ಆಗ್ಬಿಡುತ್ತಾ ಅಥವಾ ಇದು ಜಾಸ್ತಿ ಜನ ತೊಗೊಳಲ್ಲ ಅಂದ್ಬಿಟ್ಟು ಇದು ಜಾಸ್ತಿ ಮಾಡೋದಿಲ್ವಾ ಗೊತ್ತಿಲ್ಲ. ಬಟ್ ಒಂದ್ಸಲ ಟ್ರೈ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಒಳ್ಳೆ ವರ್ತ್ ಅಂತ ಅನಿಸ್ತು. 2,000 ರೂಪಾಯಿ ನಮಗೆ ಬರೋ ಅಷ್ಟರಲ್ಲಿ. ಸೊ ಆನ್ಲೈನಲ್ಲಿ 1,700 ರೂಪಾಯಿ. ಡೈರೆಕ್ಟಾಗಿ ಹೋಗಿ ನೀವೇ ಪಿಕ್ ಮಾಡಿಕೊಂಡ್ರೆ ಇನ್ನೂ ಕಮ್ಮಿಗೆ ಸಿಗ್ಬೋದು. ಅವ್ರದ್ದು ಹೋಮ್ ಡೆಲಿವರಿ ಬೇರೆ ಇದೆ. ಸೊ ನಾವು ಹಂಗೂ ಮಾಡ್ಬೋದಾಯಿತು, ಬಟ್ ನಮ್ಗೆ ಟೈಮ್ ಬರಲಿಲ್ಲ. ಝೊಮ್ಯಾಟೋನಲ್ಲಿ ತರಿಸ್ಕೊಂಡ್ವಿ. ಸೊ ಕೊನೆಗೂ ಒಳ್ಳೆ ಮಜಾ ಸಿಕ್ತು. ನೆಕ್ಸ್ಟು ನೋಡೋಣ ಇನ್ನೂ ಯಾರ್ಯಾರು ಈ ಥರ ಆಫರ್ ಮಾಡ್ತಾರೆ ಫುಲ್ ರಾನು, ಅದನ್ನು ತರಿಸ್ಕೊಂಡು ಟ್ರೈ ಮಾಡ್ತೀವಿ. ಆಮೇಲೆ ಕಂಪ್ಯಾರಿಸನ್ ಮಾಡೋಣ ಒಂದ್ಸಲಿ. ಎಲ್ಲರೂ ಪಕ್ಕ ಸೈಡ್ ಬೈ ಸೈಡ್ ಇಟ್ಬಿಟ್ಟು ಬರೀ ರಾನ್ಗಳು. ಬಟ್ ನಾವು 3 ಜನ ಇದ್ದೀವಿ ಇವತ್ತು. ಆ ಥರ ಎಲ್ಲ ಮಾಡಿದಾಗ 4-5 ಜನ ಮೇಲಿರಬೇಕು.
ಸೊ ಎಲ್ಲ ಹುಡುಗರನ್ನೆಲ್ಲ ಗುಂಪು ಹಾಕ್ಕೊಂಡು ಒಂದ್ಸರಿ ಮಾಡೋಣ. ಬೇಕಾ ಆ ಥರ ವೀಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರೋ ಫುಲ್ ರಾನ್ ಕೊಡುವಂಥ ಜಾಗಗಳು ಯಾವ್ದು ಕಮೆಂಟ್ ಮಾಡಿ, ಟ್ರೈ ಮಾಡ್ತೀವಿ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.